ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗಿ ಚೆನ್ನಾಗಿ ರೈಚಿ ಯು ನಾವಿವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಗಾಯ್ಸ್. ನಮ್ಮ ತಂದೆ ಆಗುತ್ತಾ ಇದು 300 ವರ್ಷ ಅನಿವರ್ಸರಿ ಗುರು. 300 ವರ್ಷ ಎಷ್ಟು ವರ್ಷ ಇರ್ಬೋದು ಅಂತ ನೀವೇ ಗೆಸ್ ಮಾಡಿ ಕಮೆಂಟಲ್ಲಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋದು. ಹಂಗೆ ಇಟ್ಕೊಂಡ್ಬಿಟ್ಟೆ ನೋಡಿ, ಫುಲ್ ಮಳೆ ಬಂದಿಲ್ಲ. ಹಂಗೆ ನೆನ್ನೆ ಅಯ್ಯೋ ನಾನು ನೋಡಲೇ ಇಲ್ಲ, ಹಂಗೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಇವಾಗ ಫುಲ್ಲು ಒದ್ದೆ ಆಗ್ಬಿಟ್ಟೆ. ಇರಲಿ ಬಿಡಿ ಪರವಾಗಿಲ್ಲ, ಒದ್ದೆ ಏನಾಗಲ್ಲ, ಡ್ರೈ ಆಗತ್ತೆ ಇವಾಗ. ಅದೇ ಏನಂದರೆ ಏನಿಲ್ಲ ಆ್ಯನಿವರ್ಸರಿಯಿಂದ ಸ್ಪೆಷಲ್ ಅಕೇಶನ್ ಅಂತ ಅಲ್ವಾ, ಎಲ್ರಿಗೂ ಆಲ್ಮೋಸ್ಟ್ ಸ್ಪೆಷಲ್ ಅಕೇಶನ್ ಅಂತಲೇ ಇದ್ದೇ ಇರುತ್ತೆ. ಅವರು ನಮ್ಮನ್ನು ಇಷ್ಟು ವರ್ಷದಿಂದ ಸಾಕಿ ಸಲಹೆ ಮಾಡಿರ್ತಾರೆ. ಏನಾದರೂ ಒಂದು ಸ್ವಲ್ಪ ಚಿಕ್ಕದಾಗಾದ್ರೂ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಒಂದು ಸ್ವಲ್ಪ ಲೈಟಾಗಾದರೂ ಸದ್ಯಕ್ಕೆ ಸರ್ಪ್ರೈಸ್ ಏನಂದೆ ಇನ್ನೊಂದ್ಸಲ ಹೇಳು. ಸದ್ಯಕ್ಕೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ನೋಡೋಣ, ಯಾವ ಥರ ಮಾಡ್ತೀನಿ, ಹೆಂಗಿರತ್ತೆ, ಏನು ಕೊಡ್ತೀನಿ ಗಿಫ್ಟು ಅಂತ ಕಾಯ್ತಾರೆ ಗಾಯ್ಸ್. ಸರ್ಪ್ರೈಸ್ ಇದೆ, ಯಾವ ಥರ ಗಿಫ್ಟು ಹೆಂಗಿದೆ ಅಂತ ನೋಡಿ. ನೀವಂತೂ ಕಮೆಂಟ್ ಮಾಡಿ ತಿಳಿಸಿ, ಗಿಫ್ಟ್ ಚೆನ್ನಾಗಿದೆಯಾ ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ, ಅಥವಾ ಏನಾದರೂ ನಿಮ್ಮ ಸಜೆಷನ್ ನಿಮ್ಗೆ ಏನು ಅನ್ಸುತ್ತೋ ಅದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ನಮ್ಮ ಇವರಿದ್ದಾರೆ, ನಮ್ಮ ಪಟಾಸ್ ನಿಮಗೆ ತೋರಿಸಿಲ್ಲ ಅಂದ್ಕೊತೀನಿ. ಅವ್ರಿಗೆ ಇವಾಗ ಒಂದು ಸ್ವಲ್ಪ ಲೇಟ್ ಆಗಿದೆ. ಅವ್ರಿಗೆ ಇವಾಗ ಊಟ ಹಾಕ್ಬಿಡ್ಬೇಕು. ಊಟ ಹಾಕ್ಬಿಟ್ಟು ನಾನು ಮುಂದೆ ಹಂಗೆ ಕೆಲಸ ಮಾಡೋದು, ಅದೇ ಗಿಫ್ಟ್ ಅಂತ ಹೇಳಿನಲ್ಲ, ಅದು ಯಾವ ಥರ ಇರುತ್ತೆ, ಇನ್ನು ಎಷ್ಟು ಪೆಂಡಿಂಗ್ ಇದೆ ವರ್ಕು ಅಂತ ಹಂಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಗಾಯ್ಸ್. ಹಾಂ ನೋಡಿ ಗುರು, ಇವಾಗ ನಮ್ಮ ಜಾನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಬಂದರು ಅಂತ ಗೊತ್ತಿದ್ರೆ ಗೊತ್ತಿಲ್ಲ ಅಂದರೆ ಇವನೇ ನಮ್ಮ ಬ್ರೌನಿ. ಆಲ್ಮೋಸ್ಟ್ ಎಲ್ಲರೂ ರೀಸೆಂಟ್ ವ್ಲಾಗ್ಸು ಎಲ್ಲ ನೋಡಿರ್ತೀರ. ಇವನೇ ನಮ್ಮ ಬ್ರೌನಿ ಅಂದ್ಬಿಟ್ಟು, ದಿಸ್ ಸಿಡ್ಸು ಬ್ರೌನಿ ಅಂತ. ಅವನು ಗೊತ್ತಲ್ಲ, ನಿಮಗೆ ಗೊತ್ತಿರುತ್ತೆ ಸಿಡ್ಸ್ ಹಾಕಿರೋರಿಗೆ ಹೆಂಗೆ ಕತೆ ಅಂದ್ಬಿಟ್ಟು ಎಲ್ಲೋದ್ರೂ ಅಂತ. ಸರಿ, ಇವಾಗ ನಮ್ಮ ಜಾನಿ ಕಡೆಗೆ ಬರೋಣ ಬನ್ನಿ. ನೋಡಿ ನಮ್ಮ ಜಾನಿ ಕೈ ಕಚ್ತವನ್ ಗುರು. ನೋಡಿ ಅದು ಕಚ್ಚೋದಂತೆಲ್ಲ ನೋಡಿ ಒಂದು ಸ್ವಲ್ಪ ಬೈಟ್ ಮಾಡ್ದಾನೆ. ಅಂದರೆ ಹೇಳ್ಬೇಕಂದ್ರೆ ಸ್ವಲ್ಪ ದೊಡ್ಡವನಲ್ಲ, ಅಡಲ್ಟ್ ಬರ್ಡೇನು ಜಾಸ್ತಿನೇ ದೊಡ್ಡವನು. ಅದಕ್ಕೇ ಅದು ನೋಡೋ ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣುತ್ತೋ ಏನು ಕತೆನೋ ಗೊತ್ತಿಲ್ಲ. ನೋಡಿ ಹೆಂಗಿದೆ ಅಂತ. ಅಲ್ಲಿ ಪಕ್ಕದಲ್ಲಿರೋದು ಬರ್ಡ್ದು ಎಷ್ಟು ಏಜ್ ಇರ್ಬೋದು ಅಂತ ಕಾಮೆಂಟ್ ಕಡೆಗೂ ಗಾಯ್ಸ್. ಒಂದು ಸ್ವಲ್ಪ ಅಗ್ರೆಸಿವ್ ಇದ್ದಾನೆ, ಆದರೂ ಒಂದು ಸ್ವಲ್ಪ ಟೈಮ್ ಆಗಿದ್ದಾನಲ್ಲ, ನಮಗೆ ಅಂಥ ಅಗ್ರೆಸಿವ್ ಇಲ್ಲ. ಬೇರೆಯವ್ರು ಬಂದಂತೂ ಫುಲ್ ಅಷ್ಟೇ ಬಾಗಿದ್ಬಿಡ್ತಾನೆ. ನೋಡಿ ಇವರು ಬಂದುಬಿಟ್ಟು ಸೇಮು ಪೈನಾಪಲ್ಲು ಮತ್ತು ವಯಸ್ಸಿ ಕಾನ್ಯೂರ್ ಅಂತ ನೀವೇನೋ ಅಂತ ಕೇಳಿಬಿಟ್ರೆ ನೋಡಿ ಏನಿಲ್ಲ. ವಯಸ್ಸಿ ಅಂದ್ಬಿಟ್ರೆ ಎಲ್ಲೋ ಸೈಡೆಡ್ ಕಾನ್ಯೂರ್ ಅಂತ, ಅದಕ್ಕೆ ಶಾರ್ಟ್ ಫಾರ್ಮಲ್ಲಿ ವಯಸ್ಸಿ ಅಂತ ಕರೀತಾರೆ ಅಷ್ಟೇ, ಇನ್ನೇನೂ ಇಲ್ಲ ಗಾಯ್ಸ್. ಸರಿನಾ? ಸರಿ ಅಂದ್ಬಿಟ್ಟು ಇವಾಗ ನಮ್ಮ ಪಟಾಸ್ಗೆ ಊಟ ಹಾಕಬೇಕು. ಅಲ್ಲಿಗೆ ಹೋಗೋಣ, ಅಲ್ಲಿ ಸಿಗ್ತೀನಿ ನಿಮಗೆ. ಬನ್ನಿ ನೋಡಿ. ನಮ್ಮ ಪಟಾಸ್ಗೆ ಊಟಕ್ಕೆ ಹಾಕೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಬಹದ್ದೂರ್ ಎಕ್ಸ್ಟ್ರಾಡಿನರಿ ಕೇಸ್ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಯಾವ್ದು ಎಕ್ಸಾಟಿಕ್ ಪೆಟ್ ಒಂದಿದೆ, ಅದು ಯಾವುದಂತ ಗೆಸ್ ಮಾಡಿ ಗಾಯ್ಸ್. ನೆಕ್ಸ್ಟ್ ವಾರದಲ್ಲಿ ಸಿಗತ್ತೆ. ಸರಿ ಅಂದ್ಬಿಟ್ಟು ನಾನು ಬಂದೆ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟೆ. 19 ಬಾಕ್ಸು ಮತ್ತು ಒಂದು ಕಪ್ ತೊಗೊಂಡಿದ್ದೀನಿ. ಕಪ್ ತೊಗೊಂಡು ಒಂದು ಸ್ಪೂನು ಅಷ್ಟೇ ತೊಗೊಂಡು ಒಂದು ಸ್ಪೂನ್ ಹಾಕ್ಕೊತೀನಿ. ಇವಾಗ ಲೂಕ್ ವಾರ್ಮ್ ವಾಟರು ಅಂದರೆ ಏನಿಲ್ಲ ಗಾಯ್ಸ್, ಒಂದು ಸ್ವಲ್ಪ ಕುದೀತಾ ಇರೋದಕ್ಕಿಂತ ಬೆಚ್ಚಗಿರೋ ನೀರು ಅಷ್ಟೇ. ಫುಲ್ ಕುದಿಯೋದು ಬೇಡ, ಸ್ವಲ್ಪ ಬೆಚ್ಚಗಿರೋ ನೀರನ್ನ ಅದು ಹಾಕ್ಕೊಂಡು ಒಂದು ಫಾರ್ಮುಲಾ ಹಾಕಿ ಒಂದು ಸ್ವಲ್ಪ ನೀರು ಅದು ಅರ್ಧ ಅಷ್ಟು ಹಾಕ್ಕೊಬೋದು. ಇಲ್ಲಾಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡತ್ತೆ. ನೋಡ್ತಾ ಇದ್ದಂಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡತ್ತೆ. ಗೊತ್ತಾಗದೇ ಇರೋರ್ಗೆ ಹೇಳ್ತಾ ಇದ್ದೀನಿ ನೋಡಿ. ಫುಲ್ಲು ಜಾಸ್ತಿ ಗಟ್ಟಿಗೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ನೀರು ಹಾಕ್ಬಿಟ್ರೆ ಬೇಗ ಡೈಜೆಷನ್ ಆಗಿಬಿಡುತ್ತೆ, ಲೂಸ್ ಮೋಷನ್ ಆಗಿಬಿಡುತ್ತೆ. ಒಂಥರ ಲೂಸ್ ಇದು ಬರುತ್ತೆ ಪಾಪು. ಅದಕ್ಕೇ ಸರಿ ಪಿಯಾಗಳೆಲ್ಲ ಲೂಸಾಗಿ ಬರುತ್ತೆ. ಅದಕ್ಕೇ ಒಂದು ಸ್ವಲ್ಪ ಹಾರ್ಡ್ ಹಾಕ್ಬಿಟ್ರೆ ಫುಲ್ಲು ಮೀಡಿಯಮ್ ಈ ಕಡೆ ಹಾರ್ಡ್ ಇರ್ಬೋದು. ಆ ಥರ ಇದ್ದರೆ
ಬೇಗ ಡೈಜೆಷನ್ ಆಗೋಲ್ಲ, ಚೆನ್ನಾಗಿರುತ್ತೆ, ಹೆಲ್ತಿ ಬರ್ಡ್ ಇರುತ್ತೆ. ನೋಡಿ ಇವಾಗ ಯಾವ ಥರ ಎಷ್ಟು ಹೆಲ್ತಿ ಇದೆ ಅಂದ್ಬಿಟ್ಟು ಬರ್ಡು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡತ್ತೆ ಆಲ್ಮೋಸ್ಟು. ಬರ್ಡ್ ಇಕ್ಕಿರೋರಿಗೆಲ್ಲ, ಇಕ್ದಿರೋರಿಗೆ ಹೆಂಗೆ ಗೊತ್ತಾಗಬೇಕು ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಮೇನ್ ಕಮ್ಗೆ ಬಂದೆ ಗುರು. ಮೇನ್ ಕಮ್ ಅಂತ ಏನು ಅಂತ ನಾನು ನಿಮಗೆ ಫಸ್ಟಲ್ಲೇ ಹೇಳಿದ್ದೀನಿ, ಆದರೂ ಗೊತ್ತಾಗಿಲ್ಲ ಕೇಳಿಸ್ಕೊಂಡಿರ ಅನ್ನೋದು ಕೇಳ್ತೀನಿ. ನೋಡಿ ನಮ್ಮ ತಂದೆ ಆಗುತ್ತಾ ಅವ್ರದ್ದು ಆ್ಯನಿವರ್ಸರಿ ಇತ್ತಲ್ಲ, ಅದಕ್ಕೆ ನಾನು ರೆಡಿ ಮಾಡ್ತಾ ಇರೋದು ಗಿಫ್ಟು ಅಷ್ಟೇ, ಇನ್ನೇನಿಲ್ಲ. ಇನ್ನು ಕಾಮಿತ್ತು ತುಂಬ ಇದೆ, ಅದು ತುಂಬ ತೋರಿಸ್ಕೊಂಡೋದ್ರೆ ಕಾಮು ನಿಂತೋಗ್ಬಿಡುತ್ತೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಫೋನ್ ಆ ಕಡೆ ಸೈಡ್ಗೆ ಇಕ್ಬಿಡು, ಕಾಮ್ ಮಾಡಿಬಿಡೋಣ ಫಸ್ಟ್ ಅಂದ್ಬಿಟ್ಟು ಮಾಡಿದೆ ಗುರು. ನೋಡಿ ಸ್ವಲ್ಪ ಮಾಡಿಕೊಂಡು ಒಂದು ಸ್ವಲ್ಪ ಚೇಂಜಸ್ ಆಗಿರ್ಬೋದು ಅಂದ್ಕೊತೀನಿ. ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಲ್ಲ ಅಂದ್ಕೊತೀನಿ. ನಿಮಗೆಲ್ಲ ಅಂತಂದರೆ ನಾರ್ಮಲ್, ಇವಾಗ ಆರ್ಟ್ ರಿಲೇಟೆಡ್ಡು ಅವರು ಗೊತ್ತಿಲ್ಲದೆ ಇರೋರಿಗೆ ಆಲ್ಮೋಸ್ಟು ಏನು ಕಂಪ್ಲೀಟ್ ಆಗಿದೆ ಅಂತ ಸಡನ್ನಾಗಿ ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ, ಏನಪ್ಪ ಅದನ್ನೇ ತೋರಿಸ್ತಾನೆ ಅಂದ್ಕೊತಾರೆ. ಆದರೂ ಅದೊಂದು ಸ್ವಲ್ಪ ಲೈಟಾಗಿ ಒಂದು ಚೂರು ಪ್ರೋಗ್ರೆಸ್ ಆಗಿದೆ, ಅದಕ್ಕೇ ಅವರ್ಗಟ್ಟಲೆ ಆಗುತ್ತೆ. ಇದು ಗೊತ್ತಿಲ್ಲದಿರೋರು ಹೇಳ್ಬಿಡ್ತಾರೆ ಸ್ಟೈಲಾಗೆ, ಏನಪ್ಪ ಮಾಡಿದ್ಯಾ, ಏನೂ ಮಾಡಿಲ್ಲ, ಅದೇ ಫೋಟೋ ತೋರಿಸ್ತಿದ್ಯಾ ಅಂತ. ಒಂದು ಸ್ವಲ್ಪ ಹಿಂದೆ ಎಲ್ಲ ಶೇಡ್ ಕೊಟ್ಟಿದ್ದೀನಿ, ಅದು ಡೀಟೇಲಾಗಿ ನಾನು ಹೇಳಿದ್ದು ಕೇಳಿಸ್ಕೊಂಡು ನೋಡಿದ್ರೆ ಅವಾಗ ನಿಮಗೂ ಅರ್ಥ ಆಗುತ್ತೆ ಗುರು. ಸರಿ ಅಂದ್ಬಿಟ್ಟು ನೋಡಿ ಶರ್ಟ್ ಎಲ್ಲ ಅಣ್ಣ ಡೀಟೇಲ್ಸು ಇನ್ನು ಎಷ್ಟೊಂದಿದೆ ಡೀಟೇಲು, ಅಷ್ಟೊಂದು ಕೊಟ್ಟಿಲ್ಲ, ಬರೀ ಬೇಸ್ ಲೇಯರ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ, ಇನ್ನು ಕೊಡಬೇಕು. ಸರಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ರೆ ಸಾಕು ಇವಾಗ, ಯಾಕಂದರೆ ಹಂಗೆ ಮಾಡ್ತಾಯಿದ್ರೆ ಹಂಗೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ಮಾಡಿದ ಕೆಲಸ ಫೋಕಸ್ ಬರೋಲ್ಲ. ಅದಕ್ಕೇ ಒಂದು ಸ್ವಲ್ಪ ತೋರಿಸ್ಬಿಟ್ಟು ನಿಮ್ಗೂ ಸಿಗೋಣ, ಸ್ವಲ್ಪ ಮುಗಿಸ್ಬಿಟ್ಟು. ನೋಡಿ 1 ಅವರ್ ಆಯಿತು, ಒಂದು ದಿನವೇ ಆಯ್ತು ಅಂದ್ಕೊಳ್ಳಿ. ನಾನು ನಿಮಗೆ ಲೇಟಾಗಿ ತೋರಿಸ್ತಾಯಿದ್ದೀನಿ ಅಷ್ಟೇ, ಒಂದು ದಿನವೇ ಆಯಿತು ಆಲ್ರೆಡಿ, ಆಮೇಲೆ ಮಾಡೋಕ್ಕಾಗಲಿಲ್ಲ ಅದಕ್ಕೇ. ಸೊ ನೆಕ್ಸ್ಟ್ ಡೇ ಇದು. ಸರಿ ಅಂದ್ಬಿಟ್ಟು ನೋಡಿ ನೆಕ್ಸ್ಟ್ ಡೇಗೆ ಈ ಥರ ಆಗಿದೆ. ಇದು ಒಂದು ದಿನ ಆಯಿತು, ಇದು ಒಂದು ದಿನ ಆಗಿಕ್ಕೆ ಈ ಥರ ಬಂದಿರೋದು ಫಿನಿಶು. ಅದು ನೀವು ಅನ್ಕೊಬೋದು ಏನು ಎಷ್ಟಿದೆ ಒಂದಿನ ಬೇಕಾ ಇದಕ್ಕೆ ಅಂತ. ನೀವು ಡೀಟೇಲಾಗಿ ಇಂಡಿಪ್ತಾಗಿ ಹಿಂದೆ ಬ್ಯಾಗ್ರೌಂಡು ಆ ಡೀಟೇಲ್ಸು ಅದು ಸ್ಟಿಚ್ ಹಾಕಿರೋದು ಅದೆಲ್ಲ ನೋಡಿದರೆ ಡೀಟೇಲಾಗಿ, ಅದು ಬಿಯರ್ಡು ಅದು ಕಣ್ಣ ಹತ್ರ ಅದೆಲ್ಲ ಡೀಟೇಲಾಗಿ ನೀವು ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿ ನೋಡಿ ಗೈಸ್, ಆವಾಗ ಗೊತ್ತಾಗತ್ತೆ ಏನೇನು ಡೀಟೇಲ್ ಅಂತ. ಸರಿ ಅಂದ್ಬಿಟ್ಟು ಅದು ಆಯ್ತಲ್ವಾ, ಸರಿ ಅಂದ್ಬಿಟ್ಟು ನಾನು ಪಟ್ಟನ ಇವಾಗ ನೋಡಿ ಎಲ್ಲಿ ಪಟ್ಟ ಅಂತ ಹುಡ್ತಾಯಿದ್ದೀನಿ, ಪಟ್ಟ ಎಲ್ಲ ಹೊಂಟೋಗ್ಬಿಟ್ಟೈತೆ. ಅಲ್ಲಗರು ಎಲ್ಲೂ ಹೋಗಿಲ್ಲ ಪಟ್ಟ. ನೋಡಿ ನಮ್ಮ ಬ್ರೌನಿ ತೋರಿಸ್ತಾ ಇದ್ದಾನೆ ಇಲ್ಲಿದೆ ಬಾ ಅಂತ. ನೋಡಿ ನಮ್ಮ ಪಟಾಸ್ನ ಕೊನೆಗೂ ಅಲ್ಲಿಂದ ಬುಟ್ಟಿಯಿಂದ ಬ್ಯಾಸ್ಕೆಟಿಂದ ಕೇಜ್ಗೆ ಹಾಕ್ಬಿಟ್ಟೆ ನಾನು. ಏನಕ್ಕೆ ಅಂದರೆ ಅದು ಒಂದು ಸ್ವಲ್ಪ ರೂಢಿ ಆಗಲಿ ವೀನ್ ಆಗಲಿ ಅಂತ. ಅದು ಆಲ್ರೆಡಿ ವೀನ್ ಆಗಿಬಿಟ್ಟಿದೆ ಆಲ್ಮೋಸ್ಟು, ಇನ್ನು ವೀನ್ ಆಗಲಿ ಚೆನ್ನಾಗಿ ಆಗಲಿ ಅಂತ ಅಷ್ಟೇ. ಅದು ಹ್ಯಾಂಡ್ ಫೀಡಿಂಗ್ ಹಂಗೆ ಬಿಟ್ಬಿಡೋಣ ಅಂತ. ಇಲ್ಲಿ ನೋಡಿ ನಮ್ಮ ಜಾನಿ ನೋಡಿ ಯಾವ ಥರ ಹೆಂಗೆ ಹಾಕ್ಕೊಂಡು ನೋಡ್ತಾ ಇದ್ದಾನೆ ಅಂತ. ನಮ್ಮ ಜಾನಿ ಯಾರೋ ಬಂದವ್ರೆ ಅಂತ ಫುಲ್ಲು ಈ ಕಡೆನೇ, ಅವ್ರು ಊಟ ಹಾಕಿದ್ರೂ ಊಟನೇ ಮಾಡ್ತಾಯಿಲ್ಲ, ಎಲ್ಲ ಈ ಕಡೆನೇ ನೋಡ್ಕೊಂಡು ಕೂತವ್ರೆ. ನೋಡಿ ಇವರು ಪರವಾಗಿಲ್ಲ, ಏನಷ್ಟು ಭಯ ಪಡ್ಕೊತ ಇಲ್ಲ. ಸರಿ ಇವಾಗ ಒಂದು ಬೇಗ ಒಂದು ಟಕ್ಕಂತ ಲಾಕ್ ಹಾಕ್ಬಿಡೋಣ, ಸುಮ್ಮನೆ ಆಮೇಲೆ ಓಡ್ಗೀಡು ಹೊಂಟೋಗ್ಬಿಟ್ರೆ ಅಂತ ಟಕ್ಕಂತ ಲಾಕ್ ಹಾಕ್ದೆ ಗುರು. ನೋಡಿ ಈ ಥರ ಹಿಂಗೆ ಹಾಕಿದಾಗ ಆದಷ್ಟು ಅದು ಬ್ಲ್ಯಾಕ್ ಐತಲ್ಲ, ಹಿಂಗೆ ಸೈಡಿಗೆ ಹಿಂಗೆ ಹಾಕಿ ಅದು ಹಿಂಗೆ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನಿಲ್ಲ, ನೀರಿರೋ ಕಡೆನೇ ಲಾಕ್ ಹಾಕಿ. ಆಲ್ಮೋಸ್ಟ್ ಇದು ಕಾನಿಯರ್ ಬರ್ಡ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ತಲಾಟೆ ಇರತ್ತಲ್ಲ. ನಾನು ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನು ಪ್ರೂವ್ ಮಾಡ್ಕೊಳ್ತೀನಿ.